ಏನು ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವಂಥ ಗಾಂಧಿ ಪಾರ್ಕ್ ಈಗ ಅನೈತಿಕ ಚಟುವಟಿಕೆಯ ತಾಣವಾಗಿರುವಂಥದ್ದು. ನಿರ್ವಹಣೆ ಇಲ್ಲದೆ ಏನು ಪಾಳು ಬಿದ್ದಿರುವಂಥದ್ದು, ಎಲ್ಲೆಂದರಲ್ಲಿ ಕಸಗಳು ಇದ್ದಾವೆ. ಹಾಗಾಗಿ ಇವತ್ತು ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿರುವಂಥ ಕವಿತಾ ಮೇಡಮ್ ಅವರು ಸಹ ಇಲ್ಲಿಗೆ ವಿಸಿಟನ್ನು ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ನಾನು ಮಾತಾಡಿಸ್ತೇನೆ. ಮೇಡಮ್, ನೋಡ್ಬೋದು ಹೇಗೆ ಆಗಿದೆ ಅಂತ, ಏನು ಹೇಳ್ತೀರಿ ಅಂತೇಳಿ. ಇಲ್ಲಿ ಫಸ್ಟ್ ಆಫ್ ಆಲು ಇದು ನಾವು ಟೆಂಡರ್ದಾರಿಗೆ ಟೆಂಡ್ರ್ 1 ವರ್ಷ ನಿರ್ವಹಣೆಗೆ ಟೆಂಡ್ರ್ ಕೊಟ್ಟಿದ್ದೀವಿ. ಅವ್ರು ಕರೆಕ್ಟಾಗಿ ಕೆಲಸ ಕಾರ್ಯನ ಮಾಡ್ತಾ ಇಲ್ಲ. ನಾವೀಗ ಬಂದು ನೋಡಿದ್ದೀವಿ. ಆ ಟೆಂಡ್ರ್ ಕ್ಯಾನ್ಸಲ್ ಮಾಡೋದು ಕಾನೂನು ರೀತಿ ಏನು ಮಾಡಬೇಕು ನಾವು ಮಾಡ್ತೀವಿ. ಅದಲ್ಲದೆ ಈಗ ನಮ್ಮ ಸಿಬ್ಬಂದಿನೇ ನಿರ್ವಹಣೆ ಮಾಡಿದರೆ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ನೀರಿನ ಪ್ರಾಬ್ಲಮ್ ಇದೆ. 4 ಬೋರ್ ಹೊಡೆಸಿದ್ರೂ ಸಹ ನೀರು ಬಿದ್ದಿಲ್ಲ. ಅದಕ್ಕೆ ನಮ್ಮ ಆಫೀಸ್ ಇಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿ ಪೈಪ್ಲೈನ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ನೀರಿಂದು ವ್ಯವಸ್ಥೆ ಆಗಿಬಿಟ್ರೆ ಒಂದು ಸ್ವಲ್ಪ ಹಸಿರೀಕರಣ ಆಗುತ್ತೆ ಅಂಥೇಳಿ ನನ್ನ ನಂಬಿಕೆ. ಆಮೇಲೆ ಇಲ್ಲಿ ತುಂಬಾ ಬ್ಯೂಟಿಫುಲ್ ಪಾರ್ಕ್ ಇದು ಈ ಥರ ಆಗಿರೋದು ನಮಗೆ ತುಂಬ ಬೇಜಾರಾಗ್ತಾಯಿದೆ. ಅದಕ್ಕೆ ಇಮಿಡಿಯೇಟ್ಲಿ ಇದನ್ನು ಏನು ಬ್ಯೂಟಿಫಿಕೇಷನ್ಗೆ ಏನೇನು ಕ್ರಮ ವಹಿಸಬೇಕು ಮಹಾನಗರ ಪಾಲಿಕೆ ಕಡೆಯಿಂದನೇ ನಾವು ವಹಿಸ್ತೀವಿ, ನಾವೇ ನಿರ್ವಹಣೆ ಮಾಡ್ತೀವಿ. ಸಾಕಷ್ಟು ನಿರ್ವಹಣೆ ಕೊರತೆ ಇಲ್ಲಿ ಎದ್ದು ಕಾಣ್ತಿರುವಂಥದ್ದು. ಬಲ್ಬ್ಗಳ ವ್ಯವಸ್ಥೆ ಇಲ್ಲ, ಕಾರಂಜಿ ಆಗಿರ್ಬೋದು, ಎಲ್ಲೆಂದರಲ್ಲಿ ಕಸ ಇದೆ, ಎಲ್ಲೆಂದರೂ ಮದ್ಯದ ಬಾಟ್ಲ್ಗಳಿರುವಂಥದ್ದು. ಈಗ ಒಂದೇ CC ಕ್ಯಾಮ್ರಾ ಇದೆ ಇಲ್ಲಿ. ಆಮೇಲೆ ಈಗ ಮತ್ತೆ ಹೊಸದಾಗಿ 6 ಕಡೆ CC ಕ್ಯಾಮ್ರಾ ವ್ಯವಸ್ಥೆಗೆ ನಾವು ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಬಲ್ಬ್ ಹೋಗಿದ್ದಾವೆ, ಏನೇನಾಗಿದೆ. ಈಗ ಆ್ಯಕ್ಚುಲಿ ಟೆಂಡರ್ದಾರ ಇದನ್ನೆಲ್ಲನೂ ನಿರ್ವಹಣೆ ಮಾಡಬೇಕು, ಮಾಡ್ತಾಯಿಲ್ಲ. ಅದಕ್ಕೆ ನಮ್ಮ ಮಹಾನಗರ ಪಾಲಿಕೆಯಿಂದನೇ ಇದನ್ನು ನಿರ್ವಹಣೆ ಮಾಡ್ತೀವಿ. ಎಲ್ಲ ಕ್ರಮ ನಾವು ತೊಗೊಳ್ತಾ ಇದ್ದೀವಿ. ಇಂತಿಷ್ಟು ಹಣ ಅಂತೇಳಿ ಇಲ್ಲಿ ಬರೋರಿಗೆ ಅಮೌಂಟನ್ನು ತಗೊಳ್ತಾರೆ. ಆದರೂ ಸಹ ಎಲ್ಲೋ ಒಂದು ಕಡೆ ನಿರ್ವಹಣೆ ಸಾಕಷ್ಟು ಲೋಪ ಆಗಿರುವಂಥದ್ದು. ಅವ್ರ ಮೇಲೆ ಕ್ರಮ ಆಗೋ ನಿಟ್ಟಿನಲ್ಲಿ ಏನಾರು ಆ ಥರದ್ದು ಏನಾರು ಖಂಡಿತವಾಗಿಯೂ ನಾವೇನು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಲ್ಲ, ಅದರಲ್ಲಿ ಅವ್ರದ್ದು ಜವಾಬ್ದಾರಿ ಇರುತ್ತೆ. ಸುಮ್ಮನೆ ಅಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋದಲ್ಲ. ಸೊ ನಿರ್ವಹಣೆನೂ ಮಾಡಬೇಕಾಗತ್ತೆ. ಮಾಡಿಲ್ಲ ಅವರು. ಸೊ ವಿ ವಿಲ್ ಟೇಕ್ ಆ್ಯಕ್ಷನ್. ಇದಿಷ್ಟು ಕಮಿಷನರ್ ಅವರ ಮಾತಾಗಿರುವಂಥದ್ದು. ಏನು ನಿರ್ವಹಣೆಯಲ್ಲಿ ಲೋಪ ಸಾಕಷ್ಟು ಕಂಡು ಬಂದಿರುವಂಥದ್ದು, ನಿರ್ವಹಣೆ ಲೋಪ ಆಗಿದೆ. ಹಾಗಾಗಿ ಅವರ ಮೇಲೆ ಕ್ರಮವನ್ನು ಸಹ ನಾವು ತೆಗೆದುಕೊಳ್ತೇವೆ. ಜೊತೆಗೆ ಇದನ್ನು ಸುಂದರೀಕರಣ ಮಾಡೋ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಮುಂದಾಗುತ್ತೆ ಅನ್ನುವಂಥ ಮಾತನ್ನು ಸಹ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಏನು ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವಂಥ ಗಾಂಧಿ ಪಾರ್ಕ್ ಈಗ ಅನೈತಿಕ ಚಟುವಟಿಕೆಯ ತಾಣವಾಗಿರುವಂಥದ್ದು. ನಿರ್ವಹಣೆ ಇಲ್ಲದೆ ಏನು ಪಾಳು ಬಿದ್ದಿರುವಂಥದ್ದು, ಎಲ್ಲೆಂದರಲ್ಲಿ ಕಸಗಳು ಇದ್ದಾವೆ. ಹಾಗಾಗಿ ಇವತ್ತು ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿರುವಂಥ ಕವಿತಾ ಮೇಡಮ್ ಅವರು ಸಹ ಇಲ್ಲಿಗೆ ವಿಸಿಟನ್ನು ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ನಾನು ಮಾತಾಡಿಸ್ತೇನೆ. ಮೇಡಮ್, ನೋಡ್ಬೋದು ಹೇಗೆ ಆಗಿದೆ ಅಂತ, ಏನು ಹೇಳ್ತೀರಿ ಅಂತೇಳಿ. ಇಲ್ಲಿ ಫಸ್ಟ್ ಆಫ್ ಆಲು ಇದು ನಾವು ಟೆಂಡರ್ದಾರಿಗೆ ಟೆಂಡ್ರ್ 1 ವರ್ಷ ನಿರ್ವಹಣೆಗೆ ಟೆಂಡ್ರ್ ಕೊಟ್ಟಿದ್ದೀವಿ. ಅವ್ರು ಕರೆಕ್ಟಾಗಿ ಕೆಲಸ ಕಾರ್ಯನ ಮಾಡ್ತಾ ಇಲ್ಲ. ನಾವೀಗ ಬಂದು ನೋಡಿದ್ದೀವಿ. ಆ ಟೆಂಡ್ರ್ ಕ್ಯಾನ್ಸಲ್ ಮಾಡೋದು ಕಾನೂನು ರೀತಿ ಏನು ಮಾಡಬೇಕು ನಾವು ಮಾಡ್ತೀವಿ. ಅದಲ್ಲದೆ ಈಗ ನಮ್ಮ ಸಿಬ್ಬಂದಿನೇ ನಿರ್ವಹಣೆ ಮಾಡಿದರೆ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ನೀರಿನ ಪ್ರಾಬ್ಲಮ್ ಇದೆ. 4 ಬೋರ್ ಹೊಡೆಸಿದ್ರೂ ಸಹ ನೀರು ಬಿದ್ದಿಲ್ಲ. ಅದಕ್ಕೆ ನಮ್ಮ ಆಫೀಸ್ ಇಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿ ಪೈಪ್ಲೈನ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ನೀರಿಂದು ವ್ಯವಸ್ಥೆ ಆಗಿಬಿಟ್ರೆ ಒಂದು ಸ್ವಲ್ಪ ಹಸಿರೀಕರಣ ಆಗುತ್ತೆ ಅಂಥೇಳಿ ನನ್ನ ನಂಬಿಕೆ. ಆಮೇಲೆ ಇಲ್ಲಿ ತುಂಬಾ ಬ್ಯೂಟಿಫುಲ್ ಪಾರ್ಕ್ ಇದು ಈ ಥರ ಆಗಿರೋದು ನಮಗೆ ತುಂಬ ಬೇಜಾರಾಗ್ತಾಯಿದೆ. ಅದಕ್ಕೆ ಇಮಿಡಿಯೇಟ್ಲಿ ಇದನ್ನು ಏನು ಬ್ಯೂಟಿಫಿಕೇಷನ್ಗೆ ಏನೇನು ಕ್ರಮ ವಹಿಸಬೇಕು ಮಹಾನಗರ ಪಾಲಿಕೆ ಕಡೆಯಿಂದನೇ ನಾವು ವಹಿಸ್ತೀವಿ, ನಾವೇ ನಿರ್ವಹಣೆ ಮಾಡ್ತೀವಿ. ಸಾಕಷ್ಟು ನಿರ್ವಹಣೆ ಕೊರತೆ ಇಲ್ಲಿ ಎದ್ದು ಕಾಣ್ತಿರುವಂಥದ್ದು. ಬಲ್ಬ್ಗಳ ವ್ಯವಸ್ಥೆ ಇಲ್ಲ, ಕಾರಂಜಿ ಆಗಿರ್ಬೋದು, ಎಲ್ಲೆಂದರಲ್ಲಿ ಕಸ ಇದೆ, ಎಲ್ಲೆಂದರೂ ಮದ್ಯದ ಬಾಟ್ಲ್ಗಳಿರುವಂಥದ್ದು. ಈಗ ಒಂದೇ CC ಕ್ಯಾಮ್ರಾ ಇದೆ ಇಲ್ಲಿ. ಆಮೇಲೆ ಈಗ ಮತ್ತೆ ಹೊಸದಾಗಿ 6 ಕಡೆ CC ಕ್ಯಾಮ್ರಾ ವ್ಯವಸ್ಥೆಗೆ ನಾವು ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಬಲ್ಬ್ ಹೋಗಿದ್ದಾವೆ, ಏನೇನಾಗಿದೆ. ಈಗ ಆ್ಯಕ್ಚುಲಿ ಟೆಂಡರ್ದಾರ ಇದನ್ನೆಲ್ಲನೂ ನಿರ್ವಹಣೆ ಮಾಡಬೇಕು, ಮಾಡ್ತಾಯಿಲ್ಲ. ಅದಕ್ಕೆ ನಮ್ಮ ಮಹಾನಗರ ಪಾಲಿಕೆಯಿಂದನೇ ಇದನ್ನು ನಿರ್ವಹಣೆ ಮಾಡ್ತೀವಿ. ಎಲ್ಲ ಕ್ರಮ ನಾವು ತೊಗೊಳ್ತಾ ಇದ್ದೀವಿ. ಇಂತಿಷ್ಟು ಹಣ ಅಂತೇಳಿ ಇಲ್ಲಿ ಬರೋರಿಗೆ ಅಮೌಂಟನ್ನು ತಗೊಳ್ತಾರೆ. ಆದರೂ ಸಹ ಎಲ್ಲೋ ಒಂದು ಕಡೆ ನಿರ್ವಹಣೆ ಸಾಕಷ್ಟು ಲೋಪ ಆಗಿರುವಂಥದ್ದು. ಅವ್ರ ಮೇಲೆ ಕ್ರಮ ಆಗೋ ನಿಟ್ಟಿನಲ್ಲಿ ಏನಾರು ಆ ಥರದ್ದು ಏನಾರು ಖಂಡಿತವಾಗಿಯೂ ನಾವೇನು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಲ್ಲ, ಅದರಲ್ಲಿ ಅವ್ರದ್ದು ಜವಾಬ್ದಾರಿ ಇರುತ್ತೆ. ಸುಮ್ಮನೆ ಅಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋದಲ್ಲ. ಸೊ ನಿರ್ವಹಣೆನೂ ಮಾಡಬೇಕಾಗತ್ತೆ. ಮಾಡಿಲ್ಲ ಅವರು. ಸೊ ವಿ ವಿಲ್ ಟೇಕ್ ಆ್ಯಕ್ಷನ್.
ಇದಿಷ್ಟು ಕಮಿಷನರ್ ಅವರ ಮಾತಾಗಿರುವಂಥದ್ದು. ಏನು ನಿರ್ವಹಣೆಯಲ್ಲಿ ಲೋಪ ಸಾಕಷ್ಟು ಕಂಡು ಬಂದಿರುವಂಥದ್ದು, ನಿರ್ವಹಣೆ ಲೋಪ ಆಗಿದೆ. ಹಾಗಾಗಿ ಅವರ ಮೇಲೆ ಕ್ರಮವನ್ನು ಸಹ ನಾವು ತೆಗೆದುಕೊಳ್ತೇವೆ. ಜೊತೆಗೆ ಇದನ್ನು ಸುಂದರೀಕರಣ ಮಾಡೋ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಮುಂದಾಗುತ್ತೆ ಅನ್ನುವಂಥ ಮಾತನ್ನು ಸಹ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ಕೆಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ. ಏನು ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವಂಥ ಗಾಂಧಿ ಪಾರ್ಕ್ ಈಗ ಅನೈತಿಕ ಚಟುವಟಿಕೆಯ ತಾಣವಾಗಿರುವಂಥದ್ದು. ನಿರ್ವಹಣೆ ಇಲ್ಲದೆ ಏನು ಪಾಳು ಬಿದ್ದಿರುವಂಥದ್ದು, ಎಲ್ಲೆಂದರಲ್ಲಿ ಕಸಗಳು ಇದ್ದಾವೆ. ಹಾಗಾಗಿ ಇವತ್ತು ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿರುವಂಥ ಕವಿತಾ ಮೇಡಮ್ ಅವರು ಸಹ ಇಲ್ಲಿಗೆ ವಿಸಿಟನ್ನು ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ನಾನು ಮಾತಾಡಿಸ್ತೇನೆ. ಮೇಡಮ್, ನೋಡ್ಬೋದು ಹೇಗೆ ಆಗಿದೆ ಅಂತ, ಏನು ಹೇಳ್ತೀರಿ ಅಂತೇಳಿ. ಇಲ್ಲಿ ಫಸ್ಟ್ ಆಫ್ ಆಲು ಇದು ನಾವು ಟೆಂಡರ್ 1 ವರ್ಷ ನಿರ್ವಹಣೆಗೆ ಟೆಂಡರ್ ಕೊಟ್ಟಿದ್ದೀವಿ. ಅವ್ರು ಕರೆಕ್ಟಾಗಿ ಕೆಲಸ ಕಾರ್ಯನ ಮಾಡ್ತಾ ಇಲ್ಲ. ನಾವೀಗ ಬಂದು ನೋಡಿದ್ದೀವಿ. ಆ ಟೆಂಡರ್ ಕ್ಯಾನ್ಸಲ್ ಮಾಡೋದು ಕಾನೂನು ರೀತಿ ಏನು ಮಾಡಬೇಕು ನಾವು ಮಾಡ್ತೀವಿ. ಅದಲ್ಲದೆ ಈಗ ನಮ್ಮ ಸಿಬ್ಬಂದಿನೇ ನಿರ್ವಹಣೆ ಮಾಡಿದರೆ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ನೀರಿನ ಪ್ರಾಬ್ಲಮ್ ಇದೆ. 4 ಬೋರ್ ಹೊಡೆಸಿದ್ರೂ ಸಹ ನೀರು ಬಿದ್ದಿಲ್ಲ. ಅದಕ್ಕೆ ನಮ್ಮ ಆಫೀಸ್ ಇಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿ ಪೈಪ್ಲೈನ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ನೀರಿಂದು ವ್ಯವಸ್ಥೆ ಆಗಿಬಿಟ್ರೆ ಒಂದು ಸ್ವಲ್ಪ ಹಸಿರೀಕರಣ ಆಗುತ್ತೆ ಅಂಥೇಳಿ ನನ್ನ ನಂಬಿಕೆ. ಆಮೇಲೆ ಇಲ್ಲಿ ತುಂಬಾ ಬ್ಯೂಟಿಫುಲ್ ಪಾರ್ಕ್ ಇದು ಈ ಥರ ಆಗಿರೋದು ನಮಗೆ ತುಂಬ ಬೇಜಾರಾಗ್ತಾ ಇದೆ. ಅದಕ್ಕೆ ಇಮಿಡಿಯೇಟ್ಲಿ ಇದನ್ನು ಏನು ಬ್ಯೂಟಿಫಿಕೇಷನ್ಗೆ ಏನೇನು ಕ್ರಮ ವಹಿಸಬೇಕು ಮಹಾನಗರ ಪಾಲಿಕೆ ಕಡೆಯಿಂದನೇ ನಾವು ವಹಿಸ್ತೀವಿ, ನಾವೇ ನಿರ್ವಹಣೆ ಮಾಡ್ತೀವಿ. ಸಾಕಷ್ಟು ನಿರ್ವಹಣೆ ಕೊರತೆ ಇಲ್ಲಿ ಎದ್ದು ಕಾಣ್ತಿರುವಂಥದ್ದು. ಬಲ್ಬ್ಗಳ ವ್ಯವಸ್ಥೆ ಇಲ್ಲ, ಕಾರಂಜಿ ಆಗಿರ್ಬೋದು, ಎಲ್ಲೆಂದರಲ್ಲಿ ಕಸ ಇದೆ, ಎಲ್ಲೆಂದರೂ ಮದ್ಯದ ಬಾಟ್ಲ್ಗಳಿರುವಂಥದ್ದು. ಈಗ ಒಂದೇ CC ಕ್ಯಾಮ್ರಾ ಇದೆ ಇಲ್ಲಿ. ಆಮೇಲೆ ಈಗ ಮತ್ತೆ ಹೊಸದಾಗಿ 6 ಕಡೆ CC ಕ್ಯಾಮ್ರಾ ವ್ಯವಸ್ಥೆಗೆ ನಾವು ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಬಲ್ಬ್ ಹೋಗಿದ್ದಾವೆ, ಏನೇನಾಗಿದೆ. ಈಗ ಆ್ಯಕ್ಚುಲಿ ಟೆಂಡರ್ದಾರ ಇದನ್ನೆಲ್ಲನೂ ನಿರ್ವಹಣೆ ಮಾಡಬೇಕು, ಮಾಡ್ತಾಯಿಲ್ಲ. ಅದಕ್ಕೆ ನಮ್ಮ ಮಹಾನಗರ ಪಾಲಿಕೆಯಿಂದನೇ ಇದನ್ನು ನಿರ್ವಹಣೆ ಮಾಡ್ತೀವಿ. ಎಲ್ಲ ಕ್ರಮ ನಾವು ತೊಗೊಳ್ತಾ ಇದ್ದೀವಿ. ಇಂತಿಷ್ಟು ಹಣ ಅಂತೇಳಿ ಇಲ್ಲಿ ಬರೋರಿಗೆ ಅಮೌಂಟನ್ನು ತಗೊಳ್ತಾರೆ. ಆದರೂ ಸಹ ಎಲ್ಲೋ ಒಂದು ಕಡೆ ನಿರ್ವಹಣೆ ಸಾಕಷ್ಟು ಲೋಪ ಆಗಿರುವಂಥದ್ದು. ಅವ್ರ ಮೇಲೆ ಕ್ರಮ ಆಗೋ ನಿಟ್ಟಿನಲ್ಲಿ ಏನಾದ್ರು ಆ ಥರದ್ದು ಏನಾದ್ರು ಖಂಡಿತವಾಗಿಯೂ ನಾವೇನು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಲ್ಲ, ಅದರಲ್ಲಿ ಅವ್ರದ್ದು ಜವಾಬ್ದಾರಿ ಇರುತ್ತೆ. ಸುಮ್ಮನೆ ಅಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋದಲ್ಲ. ಸೊ ನಿರ್ವಹಣೆನೂ ಮಾಡಬೇಕಾಗತ್ತೆ. ಮಾಡಿಲ್ಲ ಅವರು. ಸೊ ವಿ ವಿಲ್ ಟೇಕ್ ಆ್ಯಕ್ಷನ್. ಇದಿಷ್ಟು ಕಮಿಷನರ್ ಅವರ ಮಾತಾಗಿರುವಂಥದ್ದು. ಏನು ನಿರ್ವಹಣೆಯಲ್ಲಿ ಲೋಪ ಸಾಕಷ್ಟು ಕಂಡು ಬಂದಿರುವಂಥದ್ದು, ನಿರ್ವಹಣೆ ಲೋಪ ಆಗಿದೆ. ಹಾಗಾಗಿ ಅವರ ಮೇಲೆ ಕ್ರಮವನ್ನು ಸಹ ನಾವು ತೆಗೆದುಕೊಳ್ತೇವೆ. ಜೊತೆಗೆ ಇದನ್ನು ಸುಂದರೀಕರಣ ಮಾಡೋ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಮುಂದಾಗುತ್ತೆ ಅನ್ನುವಂಥ ಮಾತನ್ನು ಸಹ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ಕೆಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ. ಏನು ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವಂಥ ಗಾಂಧಿ ಪಾರ್ಕ್ ಈಗ ಅನೈತಿಕ ಚಟುವಟಿಕೆಯ ತಾಣವಾಗಿರುವಂಥದ್ದು. ನಿರ್ವಹಣೆ ಇಲ್ಲದೆ ಏನು ಪಾಳು ಬಿದ್ದಿರುವಂಥದ್ದು, ಎಲ್ಲೆಂದರಲ್ಲಿ ಕಸಗಳು ಇದ್ದಾವೆ. ಹಾಗಾಗಿ ಇವತ್ತು ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿರುವಂಥ ಕವಿತಾ ಮೇಡಮ್ ಅವರು ಸಹ ಇಲ್ಲಿಗೆ ವಿಸಿಟನ್ನು ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ನಾನು ಮಾತಾಡಿಸ್ತೇನೆ. ಮೇಡಮ್, ನೋಡ್ಬೋದು ಹೇಗೆ ಆಗಿದೆ ಅಂತ, ಏನು ಹೇಳ್ತೀರಿ ಅಂತೇಳಿ. ಇಲ್ಲಿ ಫಸ್ಟ್ ಆಫ್ ಆಲು ಇದು ನಾವು ಟೆಂಡರ್ 1 ವರ್ಷ ನಿರ್ವಹಣೆಗೆ ಟೆಂಡರ್ ಕೊಟ್ಟಿದ್ದೀವಿ. ಅವ್ರು ಕರೆಕ್ಟಾಗಿ ಕೆಲಸ ಕಾರ್ಯನ ಮಾಡ್ತಾ ಇಲ್ಲ. ನಾವೀಗ ಬಂದು ನೋಡಿದ್ದೀವಿ. ಆ ಟೆಂಡರ್ ಕ್ಯಾನ್ಸಲ್ ಮಾಡೋದು ಕಾನೂನು ರೀತಿ ಏನು ಮಾಡಬೇಕು ನಾವು ಮಾಡ್ತೀವಿ. ಅದಲ್ಲದೆ ಈಗ ನಮ್ಮ ಸಿಬ್ಬಂದಿನೇ ನಿರ್ವಹಣೆ ಮಾಡಿದರೆ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ನೀರಿನ ಪ್ರಾಬ್ಲಮ್ ಇದೆ. 4 ಬೋರ್ ಹೊಡೆಸಿದ್ರೂ ಸಹ ನೀರು ಬಿದ್ದಿಲ್ಲ. ಅದಕ್ಕೆ ನಮ್ಮ ಆಫೀಸ್ ಇಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿ ಪೈಪ್ಲೈನ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ನೀರಿಂದು ವ್ಯವಸ್ಥೆ ಆಗಿಬಿಟ್ರೆ ಒಂದು ಸ್ವಲ್ಪ ಹಸಿರೀಕರಣ ಆಗುತ್ತೆ ಅಂಥೇಳಿ ನನ್ನ ನಂಬಿಕೆ. ಆಮೇಲೆ ಇಲ್ಲಿ ತುಂಬಾ ಬ್ಯೂಟಿಫುಲ್ ಪಾರ್ಕ್ ಇದು ಈ ಥರ ಆಗಿರೋದು ನಮಗೆ ತುಂಬ ಬೇಜಾರಾಗ್ತಾ ಇದೆ. ಅದಕ್ಕೆ ಇಮಿಡಿಯೇಟ್ಲಿ ಇದನ್ನು ಏನು ಬ್ಯೂಟಿಫಿಕೇಷನ್ಗೆ ಏನೇನು ಕ್ರಮ ವಹಿಸಬೇಕು ಮಹಾನಗರ ಪಾಲಿಕೆ ಕಡೆಯಿಂದನೇ ನಾವು ವಹಿಸ್ತೀವಿ, ನಾವೇ ನಿರ್ವಹಣೆ ಮಾಡ್ತೀವಿ. ಸಾಕಷ್ಟು ನಿರ್ವಹಣೆ ಕೊರತೆ ಇಲ್ಲಿ ಎದ್ದು ಕಾಣ್ತಿರುವಂಥದ್ದು. ಬಲ್ಬ್ಗಳ ವ್ಯವಸ್ಥೆ ಇಲ್ಲ, ಕಾರಂಜಿ ಆಗಿರ್ಬೋದು, ಎಲ್ಲೆಂದರಲ್ಲಿ ಕಸ ಇದೆ, ಎಲ್ಲೆಂದರೂ ಮದ್ಯದ ಬಾಟ್ಲ್ಗಳಿರುವಂಥದ್ದು. ಈಗ ಒಂದೇ CC ಕ್ಯಾಮ್ರಾ ಇದೆ ಇಲ್ಲಿ. ಆಮೇಲೆ ಈಗ ಮತ್ತೆ ಹೊಸದಾಗಿ 6 ಕಡೆ CC ಕ್ಯಾಮ್ರಾ ವ್ಯವಸ್ಥೆಗೆ ನಾವು ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಬಲ್ಬ್ ಹೋಗಿದ್ದಾವೆ, ಏನೇನಾಗಿದೆ. ಈಗ ಆ್ಯಕ್ಚುಲಿ ಟೆಂಡರ್ದಾರ ಇದನ್ನೆಲ್ಲನೂ ನಿರ್ವಹಣೆ ಮಾಡಬೇಕು, ಮಾಡ್ತಾಯಿಲ್ಲ. ಅದಕ್ಕೆ ನಮ್ಮ ಮಹಾನಗರ ಪಾಲಿಕೆಯಿಂದನೇ ಇದನ್ನು ನಿರ್ವಹಣೆ ಮಾಡ್ತೀವಿ. ಎಲ್ಲ ಕ್ರಮ ನಾವು ತೊಗೊಳ್ತಾ ಇದ್ದೀವಿ. ಇಂತಿಷ್ಟು ಹಣ ಅಂತೇಳಿ ಇಲ್ಲಿ ಬರೋರಿಗೆ ಅಮೌಂಟನ್ನು ತಗೊಳ್ತಾರೆ. ಆದರೂ ಸಹ ಎಲ್ಲೋ ಒಂದು ಕಡೆ ನಿರ್ವಹಣೆ ಸಾಕಷ್ಟು ಲೋಪ ಆಗಿರುವಂಥದ್ದು. ಅವ್ರ ಮೇಲೆ ಕ್ರಮ ಆಗೋ ನಿಟ್ಟಿನಲ್ಲಿ ಏನಾದ್ರು ಆ ಥರದ್ದು ಏನಾದ್ರು ಖಂಡಿತವಾಗಿಯೂ ನಾವೇನು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಲ್ಲ, ಅದರಲ್ಲಿ ಅವ್ರದ್ದು ಜವಾಬ್ದಾರಿ ಇರುತ್ತೆ. ಸುಮ್ಮನೆ ಅಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋದಲ್ಲ. ಸೊ ನಿರ್ವಹಣೆನೂ ಮಾಡಬೇಕಾಗತ್ತೆ. ಮಾಡಿಲ್ಲ ಅವರು. ಸೊ ವಿ ವಿಲ್ ಟೇಕ್ ಆ್ಯಕ್ಷನ್.
ಇದಿಷ್ಟು ಕಮಿಷನರ್ ಅವರ ಮಾತಾಗಿರುವಂಥದ್ದು. ಏನು ನಿರ್ವಹಣೆಯಲ್ಲಿ ಲೋಪ ಸಾಕಷ್ಟು ಕಂಡು ಬಂದಿರುವಂಥದ್ದು, ನಿರ್ವಹಣೆ ಲೋಪ ಆಗಿದೆ. ಹಾಗಾಗಿ ಅವರ ಮೇಲೆ ಕ್ರಮವನ್ನು ಸಹ ನಾವು ತೆಗೆದುಕೊಳ್ತೇವೆ. ಜೊತೆಗೆ ಇದನ್ನು ಸುಂದರೀಕರಣ ಮಾಡೋ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಮುಂದಾಗುತ್ತೆ ಅನ್ನುವಂಥ ಮಾತನ್ನು ಸಹ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.